ಎಸ್, ಈಗ ಇವತ್ತು ಐದನೇ ದಿನ ಸಂಸತ್ನಲ್ಲಿ ಕಲಾಪ ಸುಗಮವಾಗಿ ನಡೆಯುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು, ಭಾವಿಸಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕಲಾಪ ಶಾಂತಯುತವಾಗಿ ನಡೆಯುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಕಲಾಪ ಆರಂಭ ಆಗ್ತಿದ್ದಂತೆ ಪ್ರತಿಪಕ್ಷ ಸಂಸದರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವನ್ನು ತಕ್ಷಣ ಚರ್ಚೆಗೆ ತೆಗೆದುಕೊಳ್ಳುವಂತೆ ಒತ್ತಾಯ ಮಾಡಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪ್ರತಿಪಕ್ಷಗಳು ಮತ್ತೆ ಆಗ್ರಹಿಸಿದವು. ಘೋಷಣೆಗಳು ಹಾಗೂ ಪ್ರತಿಭಟನೆಗಳ ನಡುವೆ ಪ್ರಶ್ನೋತ್ತರ ಅವಧಿ ಹಾಗೂ ಇತರೆ ಕಲಾಪಗಳು ಸುಗಮವಾಗಿ ನಡೆಯಲಿಲ್ಲ. ಮತ್ತೆ 12 ಗಂಟೆಗೆ ಮುಂದೂಡಿದರು. ಈಗ 12 ಗಂಟೆ ಆಯಿತು. ಈಗ ಮತ್ತೆ 2 ಗಂಟೆಗೆ ಮುಂದೂಡಲಾಗಿದೆ. ಸಭಾಧ್ಯಕ್ಷರು ಸದಸ್ಯರನ್ನ ತಮ್ಮ ಆಸನಗಳಿಗೆ ಮರಳುವಂತೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಗದ್ದಲ ಮುಂದುವರೆದ ಕಾರಣ ಕಲಾಪವನ್ನ ಮೊದಲು ಕೆಲ ಕಾಲ ಮುಂದೂಡಿದ್ರು, ಅಂದರೆ 12 ಗಂಟೆಗೆ ಮುಂದೂಡಿದ್ರು. ಬಳಿಕ ದಿನಪೂರ್ತಿ ಮುಂದೂಡಿಕೊಂಡೇ ಬರೋ ಪರಿಸ್ಥಿತಿಗೆ ನಿರ್ಮಾಣ ಆಯಿತು. 4 ದಿನದಿಂದ ಇದೇ ಆಗ್ತಾ ಇದೆ. 4 ದಿನದಿಂದ ಇದೇ ಆಗ್ತಾ ಇದೆ. ಇದು 5ನೇ ದಿನ. ಸರ್ಕಾರದ ನಿಲುವು ಏನು ಅಂತ ನಾವು ಯೋಚನೆ ಮಾಡೋದಾದ್ರೆ, ಸರ್ಕಾರ ನೀಟ್ ವಿಚಾರದ ಬಗ್ಗೆ ಸಂಸತ್ನಲ್ಲಿ ಚರ್ಚೆಗೆ ಸಿದ್ಧ ಅಂತ ತಿಳಿಸಿದೆ. ಆದರೆ ಚರ್ಚೆ ನಿಯಮಗಳ ಪ್ರಕಾರ ನಡಿಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಲೋಕಸಭೆಯಲ್ಲೂ ಕೂಡ ಈಗ ಕಲಾಪ ಕದನ ಮುಂದುವರೆದಿದೆ. ರಾಜ್ಯಸಭೆಯಲ್ಲೂ ಕೂಡ ಆಯಿತು, ಈಗ ಲೋಕಸಭೆಯಲ್ಲೂ ಕೂಡ ಅದೇ ರೀತಿ. ವಿಪಕ್ಷಗಳ ವಿರುದ್ಧ ಕಿರಣ್ ರಿಜಿಜು ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿಪಕ್ಷಗಳಿಗೆ ಕಲಾಪ ನಡೆಯೋದು ಬೇಕಿಲ್ಲ, ಅದರಿಂದ ಈ ರೀತಿ ಗದ್ದಲ ಕೋಲಾಹಲ ಎಬ್ಬಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಜಿಜು ಅವರು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ರಾಜ್ಯಸಭೆಯಲ್ಲೂ ಕೂಡ ಕಲಾಪ ಮುಂದೂಡಿಕೆಯಾಗಿದೆ. ರಾಜ್ಯಸಭಾ ಕಲಾಪ ಕೂಡ 2 ಗಂಟೆಗೆ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಲೋಕಸಭೆಯಲ್ಲಿ ಈಗ 2 ಗಂಟೆಗೆ ಅಂತ ಅನೌನ್ಸ್ ಮಾಡಿದ್ದಾರೆ. ಈಗ ರಾಜ್ಯಸಭೆಯಲ್ಲಿ ಕೂಡ ಮುಂದೂಡಲಾಯಿತು. After this increase, the gap private colleges to conduct their examinations. ಆಗ್ಲೇ ಹೇಳಿದಾಗೆ ಸರ್ಕಾರದ ಒಂದ್ ಕಡೆ ನಿಲುವು ಏನು ಅಂತ ನಾವು ಗಮನಿಸೋದಾದ್ರೆ, ಪ್ರತಿಪಕ್ಷಗಳ ನಿಲುವು ಏನಂತ ಗಮನಿಸೋದಾದ್ರೆ, ಸರ್ಕಾರ ನೀಟ್ ವಿಚಾರದ ಬಗ್ಗೆ ಸಂಸತ್ತಲ್ಲಿ ಚರ್ಚೆಗೆ ಸಿದ್ಧ ಅಂತ ಹೇಳ್ತಾ ಇದೆ. ಆದರೆ ಚರ್ಚೆ ನಿಯಮಗಳ ಪ್ರಕಾರ ನಡಿಬೇಕು ಅಂತ ಸರ್ಕಾರ ಹೇಳಿದೆ. ಸರ್ಕಾರ ತನ್ನ ಶಾಸನಾತ್ಮಕ ಕಾರ್ಯಸೂಚಿ ಹಾಗೂ ಮಸೂದೆಗಳನ್ನು ಮಂಡಿಸೋದಕ್ಕೆ ಅವಕಾಶ ನೀಡಬೇಕು ಅಂತ ಪ್ರತಿಪಕ್ಷಗಳಿಗೆ ಮನವಿಯನ್ನ ಮಾಡ್ಕೊಂಡಿದೆ. ಈಗ 5ನೇ ದಿನ ಕೂಡ ಸಂಸತ್ನಲ್ಲಿ ಅದೇ ರಾಗ, ಅದೇ ಹಾಡು. 5ನೇ ದಿನ ಕೂಡ ಉಭಯ ಸದನಗಳಲ್ಲಿ ಆರಂಭದ ಕಲಾಪ ನಡೀಲಿಲ್ಲ. ಮಧ್ಯಾಹ್ನ ಆಯಿತು, ನಂತರ ಊಟ ಗೀಟ ಮುಗಿಸ್ಕೊಂಡು ಬಂದು ಸುಗಮವಾಗಿ ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ. ಆದರೂ ಕೂಡ ಎಲ್ಲೋ ಮುಂದಕ್ಕೆ ಹೋದರೆ ನಾಳೆಗೆ ಹೋಗುತ್ತೆ 6ನೇ ದಿನಕ್ಕೆ. ಮಧ್ಯಾಹ್ನ 2 ಗಂಟೆಗೆ ಒಂದೇ ಮಾತ್ರ ಬಿಲ್ ಮಂಡನೆಗೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರಂತೆ. ಇನ್ನು ಬಿಲ್ ಮಂಡನೆಗೆ ಇಂದಾದರೂ ಕೂಡ ಅವಕಾಶ ಸಿಗುತ್ತಾ? ಹಾಗಾದರೆ ಸದ್ದು ಗದ್ದಲದ ನಡುವೆ 5ನೇ ದಿನ ಕೂಡ ಶುರುವಾಗಿರತಕ್ಕಂಥ ಕಲಾಪ ಇದೀಗ ಮುಂದುವರೆದಿದೆ. ಒಟ್ಟಿನಲ್ಲಿ ಆ ಒಂದು ಕಲಾಪ ನಡೆಯುವಂಥ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಇನ್ನು ಪ್ರತಿಪಕ್ಷಗಳ ನಿಲುವು ಅಂತ ನಾನು ಆಗಲೇ ಹೇಳಿದೆ. ಪ್ರತಿಪಕ್ಷಗಳ ನಿಲುವೇನು? ನೀಟ್ ಅಕ್ರಮವನ್ನು ರಾಷ್ಟ್ರೀಯ ಮಟ್ಟದ ಗಂಭೀರ ವಿಷಯ ಅಂತ ಪ್ರತಿಪಕ್ಷಗಳು ವಿವರಣೆ ಮಾಡಿದೆ. ಶಿಕ್ಷಣ ಸಚಿವರ ಹೊಣೆಗಾರಿಕೆಯನ್ನು ನಿಗದಿಪಡಿಸಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಪುನರುಚ್ಚರಿಸಿದೆ. ಈ ವಿಚಾರದಲ್ಲಿ ಸ್ಪಷ್ಟ ಉತ್ತರ ಹಾಗೂ ಕ್ರಮ ಸಿಗೋ ತನಕ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನುವಂಥ ವಿಚಾರವನ್ನು ಈಗ ಪ್ರತಿಪಕ್ಷಗಳು ಹೇಳ್ತಾ ಇದೆ. ಸೊ ಈಗ 2 ವಿಚಾರಗಳು ಇದ್ದಾವೆ. ಒಂದು 12:30, ಇನ್ನು ಕೆಲವೇ ಕ್ಷಣಗಳಲ್ಲಿ CJP ಹಾಗೂ JP ನಡ್ಡಾ ಜಿತೇಂದ್ರ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಮಾತುಕತೆಗಿಂತ ಮುಂಚೆ ಪ್ರಧಾನಿ ಬಳಿ, ಅಮಿತ್ ಶಾ ಅವರ ಬಳಿ ಹೋಗಿ ಮಾತುಕತೆ ಮಾಡಿದ್ದಾರೆ. ಏನು ಮಾತನಾಡಬೇಕು, ಯಾವ ರೀತಿ ಹೇಳಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಸುತ್ತಿನ ಮಾತುಕತೆ ಅಲ್ಲಾಯಿತು. 2ನೇ ಸುತ್ತಿನ ಮಾತುಕತೆ 12:30ಕ್ಕೆ ನಡೆಯುತ್ತೆ. ಆ ಭಾಗದಲ್ಲಿ ಒಂದು ಮಾತುಕತೆ ನಡೀತಾ ಇದ್ರೆ, ಇನ್ನೊಂದು ಭಾಗದಲ್ಲಿ ಮೋದಿಯವರ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದಾರೆ ಜನ, ಇಡೀ ದೇಶದ ಜನ. ನೋಡಬೇಕು.
concern is genuine among students or their parents. And for this, it is not that that the government has not tried to address it. ಎಸ್ ವಿಪಕ್ಷಗಳ ವಿರುದ್ಧ ಒಂದು ಕಡೆ ಈಗ ರಿಜಿಜು ಅವರು ಸಿಡಿದೆದ್ದಿದ್ದಾರೆ, ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ವಿಪಕ್ಷಗಳು Already presented, given its report, and hopefully it is getting implemented also because it will ಓಕೆ, ಲೋಕಸಭೆ ಕಲಾಪ ಕೂಡ ಮುಂದೂಡಿದೆ, ರಾಜ್ಯಸಭಾ ಕಲಾಪ ಕೂಡ ಮುಂದೂಡಿದೆ. ಆಗಲೇ ಹೇಳಿದಾಗೆ ಹೊರಗಡೆ ದೊಡ್ಡ ಧರಣಿ ನಡೀತಾ ಇದೆ. become a statutory law. ಸಿಜೆಪಿ ಒಂದು ಕಡೆ ಪ್ರೊಟೆಸ್ಟ್ ಮಾಡ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋವರೆಗೂ ಇದು ಸುಗಮವಾದಂಥ ಕಲಾಪ ನಡೆಯುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ವಿಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲಿ ಗದ್ದಲ ಕೋಲಾಹಲಕ್ಕೆ ಮುಂದಾಗಿದೆ. ಸೊ ಈಗ 2 ಗಂಟೆಗೆ ಕಲಾಪ ಯಾವ ರೀತಿ ಇರುತ್ತೆ, ಮಸೂದೆ ವಿಚಾರವಾಗಿ ಮಾತುಗಳು ಕೇಳಿಬರುತ್ತಾ ನೋಡಬೇಕು. ಇಲ್ಲ ಇದೇ ಗದ್ದಲ ಕೋಲಾಹಲ ಮತ್ತೆ ಮುಂದುವರಿಯುತ್ತಾ? ನೀಟ್ ಅಕ್ರಮದ ವಿರುದ್ಧ ಹೋರಾಟ ನಡೆಸುತ್ತಿರತಕ್ಕಂಥ ಸಿಜೆಪಿ ಸೇರಿದಂತೆ ವಿವಿಧ ವಿದ್ಯಾರ್ಥಿ ಸಂಘಟನೆಗಳು ತಮ್ಮ ಬೇಡಿಕೆಗಳನ್ನು ಒಂದು ಕಡೆ ಮುಂದುವರಿಸಿದೆ. ಸರ್ಕಾರದ ಘೋಷಣೆಗಳು ವಿದ್ಯಾರ್ಥಿಗಳ ಆತಂಕವನ್ನು ಸಂಪೂರ್ಣವಾಗಿ ದೂರ ಮಾಡುತ್ತಾ, ಹಾಗಾದರೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಶಾಶ್ವತ ಸುಧಾರಣೆ ಆಗುತ್ತಾ, ತಪ್ಪಿತಸ್ಥರಿಗೆ ಶೀಘ್ರವಾಗಿ ಶಿಕ್ಷೆ ಆಗುತ್ತಾ? ಈಗ ಮೋದಿ ಅವರು ಹೇಳಿದ್ದಾರೆ, ಈಗ ಆಲ್ಮೋಸ್ಟ್ ಒಂದಿಷ್ಟು ಜನ ಯಾರು ಕಲ್ಲು ತೂರಾಟ ನಡೆಸಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದೀವಿ ಅಂತ, ನ್ಯಾಯ ಸಿಗೋವರೆಗೂ ನಾವು ಏನಾದರೂ ಮಾಡ್ತೀವಿ ಅಂತ. ಏನು ನ್ಯಾಯ ಸಿಗೋವರೆಗೂ ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕೂ ಮುನ್ನ ಈಗ ಸಿಜೆಪಿ ಅಭಿಜಿತ್ ದೀಪ್ಗೆ ಮೊದಲು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ನೀಟ್ ಅಕ್ರಮದ ಬಗ್ಗೆ ಮೊದಲ ಬಾರಿಗೆ ಇಷ್ಟು ವಿವರವಾಗಿ ಪ್ರತಿಕ್ರಿಯಿಸಿರ್ತಕ್ಕಂಥ ಪ್ರಧಾನಿ ಮೋದಿಯವರು ವಿದ್ಯಾರ್ಥಿಗಳ ಭವಿಷ್ಯವೇ ಸರ್ಕಾರದ ಆದ್ಯತೆ ಅಂತ ಭರವಸೆ ಕೂಡ ನೀಡಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ಹೊಸ ಕಾನೂನು ಹಾಗೂ ಕಠಿಣ ಕ್ರಮಗಳ ಘೋಷಣೆ ಈಗ ಗ್ರೌಂಡ್ ಲೆವೆಲಲ್ಲಿ ಎಷ್ಟು ಪರಿಣಾಮಕಾರಿ ಆಗುತ್ತೆ ಎಲ್ಲವನ್ನ ನೋಡಬೇಕು. ಈಗ ಸುಗಮವಾಗಿ ಕಲಾಪದಲ್ಲಿ ಕೂತು ಈ ನೀಟ್ ವಿಚಾರವಾಗಿ ಏನು ಮಾತನಾಡ್ತಾರೆ ಪ್ರಧಾನಿಯವರು ಕೂಡ. ಎಸ್, ನಾವು ಎಲ್ಲವನ್ನ ನೋಡಬೇಕಾಗತ್ತೆ. ಇಡೀ ದೇಶ ಕಾಯ್ತಾ ಇದೆ. ಆ ದೇಶದ ಜನರಿಗೆ ಉತ್ತರ ಕೊಡಬೇಕಾದಂಥವ್ರು ಯಾರು? ಪ್ರಧಾನಿಯವರು. ಆ ಪ್ರಧಾನಿಯವರ ಉತ್ತರಕ್ಕೋಸ್ಕರ ಇಡೀ ದೇಶದ ಜನ ಕಾಯ್ತಾ ಇದ್ದಾರೆ. ಎಸ್, ನೋಡೋಣ. सुप्रीम कोर्ट के सुप्रीम जस्टिस डिलेड जस्टिस डिनाइड नंबर ऑफ केसेज आर पेंडिंग विद रेस्पेक्टिव कोर्ट. अरे आप क्या कर रहे हैं? अरे मैं चाहता हूं कि इतने महत्वपूर्ण बिल पे बात हो. आप चाहते सुप्रीम कोर्ट के जजेज की संख्या बढ़ाने के लिए सरकार आज एजेंडे पे बिल लेकर के आई है, उसको आप पास कर लेना चाहते हैं. ये नहीं. सभा की कार्रवाई सोमवार दिनांक 27 जुलाई 2026 को प्रातः 11 बजे तक के लिए स्थगित की जाती है. धन्यवाद. ಎಸ್, ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಮೊನ್ನೆಯಿಂದ 5 ದಿನಗಳಿಂದ ನಡೀತಿರ್ತಕ್ಕಂಥ ಒಂದು, ಈಗ ಲೋಕಸಭೆ ಕಲಾಪ ಮುಂದೂಡಲಾಗಿದೆ. ಸಮಯ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಐ ಥಿಂಕ್ 2 ಗಂಟೆಗೆ ಶುರು ಆಗ್ಬೋದು ಅಂದ್ಕೊಳ್ತೀನಿ. 2 ಗಂಟೆಗೆ ಶುರು ಆದರೆ ಆಗ್ಲಾದರೂ ಚರ್ಚೆಗಳು ಯಾವ ರೀತಿ ಇರುತ್ತೆ, ಅಥವಾ ಎಸ್, ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಕಲಾಪ ಸೋಮವಾರ 11 ಗಂಟೆವರೆಗೂ ಮುಂದೂಡಿಕೆ ಆಗಿದೆ. 11 ಗಂಟೆವರೆಗೂ ಯಾವುದೇ ಕಾರಣಕ್ಕೂ ಕಲಾಪ ಇರೋದಿಲ್ಲ. ಈಗ ನಾವು ಇಷ್ಟುವರೆಗೂ ಹೇಳ್ತಾ ಇದ್ವಿ 2 ಗಂಟೆಗೆ ಶುರು ಆಗಬಹುದು ಅಂತ. ನೋ, ಕಲಾಪ, ಮುಂದಿನ ಕಲಾಪ ಸೋಮವಾರ ಬೆಳಗ್ಗೆ 11 ಗಂಟೆಗೆ. ಅಲ್ಲಿವರೆಗೂ ಕೂಡ ಇಡೀ ದೇಶದ ಜನ ಕಾಯಲೇಬೇಕು. ಸೊ ಈಗ ಇಷ್ಟೆಲ್ಲ ಗದ್ದಲ ಕೋಲಾಹಲದ ನಡುವೆ ಈಗ ಸ್ಪೀಕರ್ ಕಲಾಪವನ್ನ
ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಿದ್ದಾರೆ. ಸೊ ಅಲ್ಲಿವರೆಗೂ ಅಟ್ಲೀಸ್ಟ್ ಎಲ್ಲರೂ ಸ್ವಲ್ಪ ಕೂಲಾಗಿ ಸರಿ ಹೋಗಲಿ, ಅದಾದ ನಂತರ ಕಲಾಪವನ್ನು ಸುಗಮವಾಗಿ ನಡೆಸೋದಕ್ಕೆ ಒಂದು ಅವಕಾಶ ಸಿಗಬಹುದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ರೀತಿ ಹೇಳಿರಬಹುದು, ಗೊತ್ತಿಲ್ಲ. ಸೊ ಈಗ ಸೋಮವಾರ ನಡೆಯುವಂಥ ಒಂದು ಕಲಾಪ ಯಾವ ರೀತಿ ಇರುತ್ತೆ ಅಂದರೆ ಇವತ್ತು ಶುಕ್ರವಾರ, ಶನಿವಾರ, ಭಾನುವಾರ 2 ದಿನ ಇದೆ ಇನ್ನು. ಸೋಮವಾರ ಬೆಳಗ್ಗೆ 11 ಗಂಟೆಗೆ ಈ ಕಲಾಪ ಮುಂದೂಡ್ತಾರೆ. ಸೊ ಸೋಮವಾರ ಬೆಳಗ್ಗೆ 11 ಗಂಟೆಯ ಒಂದು ಕಲಾಪ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಬೇಕಾಗದೆ. 5 ದಿನಗಳಿಂದ ದೇಶದ ಅತ್ಯುನ್ನತ ಪ್ರಜಾಪ್ರಭುತ್ವದ ವೇದಿಕೆ ಸಂಸತ್ನಲ್ಲಿ ಗದ್ದಲವೇ ಗದ್ದಲ. ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಿದ್ದ ಸದನದಲ್ಲಿ ಘೋಷಣೆಗಳದ್ದೇ ಸದ್ದು ಜೋರಾಗಿತ್ತು. ಮಸೂದೆಗಳು ಮಂಡನೆ ಆಗಬೇಕಿದ್ದ ವೇದಿಕೆಯಲ್ಲಿ ಪ್ರತಿಭಟನೆಗಳದ್ದೇ ಪೈಪೋಟಿ. ಸರ್ಕಾರ ಹಾಗೂ ಪ್ರತಿಪಕ್ಷಗಳ ನಡುವಿನ ತೀವ್ರ ಬಿಕ್ಕಟ್ಟಿನ ಪರಿಣಾಮವಾಗಿ ಸಂಸತ್ ಮುಂಗಾರು ಅಧಿವೇಶನದ 5ನೇ ದಿನ ಕೂಡ ಯಾವುದೇ ಮಹತ್ವದ ಕಲಾಪ ನಡೆಯದೆ ಮುಂದೂಡಲ್ಪಟ್ಟಿದೆ. ಇದರಿಂದ ಜನರ ಪರವಾಗಿ ಚರ್ಚೆ ಆಗಬೇಕಿದ್ದ ಹಲವು ಮಹತ್ವದ ವಿಷಯಗಳು ಮತ್ತೊಮ್ಮೆ ಅರ್ಧದಲ್ಲೇ ಉಳ್ಕೊಂಡಿದೆ. 5ನೇ ದಿನ ಕೂಡ ನಡೆಯದ ಲೋಕಸಭಾ ಕಲಾಪ ಜುಲೈ 27ರವರೆಗೂ ಲೋಕಸಭೆ ಕಲಾಪ ಮುಂದೂಡಿಕೆಯಾಗಿದೆ. 5ನೇ ದಿನ ಕೂಡ ಸುಗಮವಾಗಿ ಕಲಾಪ ಆಗಲಿಲ್ಲ. ಕಂಪ್ಲೀಟ್ಲಿ 5 ದಿನ ಈ ಕಲಾಪ ವ್ಯರ್ಥ ಆಯಿತು. ಸೋಮವಾರ 11 ಗಂಟೆಯವರೆಗೂ ಕಲಾಪ ಸ್ಥಗಿತಗೊಂಡಿದೆ. ಬೆಳಗ್ಗೆ ಲೋಕಸಭೆ ಹಾಗೂ ರಾಜ್ಯಸಭೆ ಕಲಾಪ ಆರಂಭ ಆಗ್ತಿದ್ದಂತೆ ಪ್ರತಿಪಕ್ಷ ಸಂಸದರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ತಕ್ಷಣ ಚರ್ಚೆಗೆ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ರು. ಜೊತೆಗೆ ಈ ಪ್ರಕರಣಕ್ಕೆ ರಾಜಕೀಯ ಹೊಣೆಗಾರಿಕೆ ನಿಗದಿಪಡಿಸಬೇಕು ಹಾಗೂ ಕೇಂದ್ರ ಶಿಕ್ಷಣ ಸಚಿವರಾಗಿರತಕ್ಕಂಥ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅನ್ನುವಂತಹ ಬೇಡಿಕೆಯನ್ನ ಮತ್ತೊಮ್ಮೆ ಮುಂದಿಟ್ಟರು. ಸದನದ ಮಧ್ಯಭಾಗಕ್ಕೆ ಆಗಮಿಸಿ ಘೋಷಣೆ ಕೂಗಿರತಕ್ಕಂಥ ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆಯಿಂದ ಕಲಾಪ ಸುಗಮವಾಗಿ ಸಾಗಲಿಲ್ಲ. ಇವತ್ತಂತೂ ಬೆಳಗ್ಗೆ 11 ಗಂಟೆಗೆ ಶುರುನೇ ಆಗಲಿಲ್ಲ. ಇನ್ನೊಂದು ಕಡೆ ಸರ್ಕಾರದ ಪರವಾಗಿ ಸಂಸದೀಯ ವ್ಯವಹಾರಗಳ ಸಚಿವರು ಹಾಗೂ ಆಡಳಿತಾರೂಢ ಪಕ್ಷದ ನಾಯಕರು ನೀಟ್ ವಿಚಾರದ ಬಗ್ಗೆ ಚರ್ಚೆಗೆ ಸರ್ಕಾರ ಸಿದ್ಧವಿದೆ ಅಂತ ಪುನರುಚ್ಚರಿಸಿದ್ದಾರೆ. ಆದರೆ ನಡೆಯಲಿಲ್ಲ. ಸೋಮವಾರವರೆಗೂ ಕಾಯಬೇಕು.